ಚಿತ್ರಪ್ರದರ್ಶನ 8ನೇ ಚಿತ್ರ ಪ್ರದರ್ಶನ ಇವತ್ತು MG ರೋಡಿನ ರಂಗೋಲಿ ಕಲಾಕೇಂದ್ರದಲ್ಲಿ ಕೂಡ ಇವತ್ತು ನಡೀತಾ ಇದೆ. ವಿಶೇಷವಾಗಿ ಇವತ್ತು ನಾವು ನೋಡ್ತಾ ಇದೆ ಉದಯೋನ್ಮುಖ ಮಹಿಳಾ ಚಿತ್ರಕಲಾವಂತರ ಚಿತ್ರಕಲಾ ಪ್ರದರ್ಶನದಲ್ಲಿ ಕೂಡ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಮಹಿಳೆಯರು ಇವತ್ತು ಏನು ತಮ್ಮ ನೋಟದಲ್ಲಿ ಏನು ಕಾಣಿಸ್ಕೊಳ್ಳುತ್ತೆ ಅಥವಾ ಪ್ರಕೃತಿಯಾಗಿರ್ಬೋದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ತಮ್ಮ ಒಳನೋಟದಲ್ಲಿ ಏನು ಕಾಣಿಸ್ಕೊಳ್ಳುತ್ತೆ, ಆಂತರಿಕವಾಗಿರ್ಬೋದು, ಬಾಹ್ಯವಾಗಿರ್ಬೋದು, ಇವೆಲ್ಲವನ್ನೂ ಕೂಡ ತಮ್ಮ ಚಿತ್ರ ಪ್ರದರ್ಶನದ ಮೂಲಕ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ವಿಶೇಷವಾಗಿ ಇದರ ಹರ್ ಕ್ಯಾನ್ವಸ್ ಅಂತಕ್ಕಂಥ ಒಂದು ಟೈಟಲ್ ಮೂಲಕ ಈ ಒಂದು ನಡೆದಂಥ ಚಿತ್ರ ಪ್ರದರ್ಶನ ಭಾಳ ವಿಶೇಷವಾಗಿದೆ ಅಂತ ಹೇಳ್ಬೋದಾಗಿದೆ. ವಿಶೇಷವಾಗಿ ಸುಮಾರು 27 ಚಿತ್ರಕಲಾವಿದರು, ಮಹಿಳಾ ಚಿತ್ರಕಲಾವಿದರು ಕೂಡ ಈ ಚಿತ್ರ ಪ್ರದರ್ಶನದಲ್ಲಿ ಕೂಡ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಇವತ್ತು 8ನೇ ಚಿತ್ರ ಪ್ರದರ್ಶನ ಇವತ್ತು ಮೆಹನಾ ತಾಜ್ ಅಂತಕ್ಕಂಥ ಚಿತ್ರಕಲಾವಿದೆಯನ್ನು ಇದನ್ನು ಅವರೇ ಕೂಡ ಕ್ಯೂರೇಟರ್ ಕೂಡ ಹೌದು. ಚಿತ್ರ ಪ್ರದರ್ಶನ ಕೂಡ 8ನೇ ಚಿತ್ರ ಪ್ರದರ್ಶನ ಭಾಳ ಯಶಸ್ವಿಯಾಗಿ ಬೆಂಗಳೂರಿನಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಬನ್ನಿ ನಮ್ಮ ಜೊತೆ ಇವತ್ತು ಚಿತ್ರಕಲಾವಿದರು ಕೂಡ ಅನೇಕ ಚಿತ್ರಕಲಾವಿದರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋದು. ನಮ್ಮ ಎಕ್ಸಿಬಿಷನ್ನು ರಂಗೋಲಿ ಮೆಟ್ರೋ ಆರ್ಟ್ ಸೆಂಟರ್ MG ರೋಡಲ್ಲಿ ನಡೀತಾ ಇರೋದು. ನೀವು ಮೆಟ್ರೋಯಿಂದ ಬರ್ತಾ ಇದ್ದರೆ ಇಳಿದ ತಕ್ಷಣ ನೀವು ರೈಟ್ ಸೈಡ್ ತೊಗೊಳ್ಬೇಕು. ರೈಟ್ ಸೈಡ್ ಆ ಎಲಿಫೆಂಟ್ ಐತಲ್ಲ, ಆ ಎಲಿಫೆಂಟ್ ಹತ್ರ ರೈಟ್ ಸೈಡ್ ತೊಗೊಂಡ್ರೆ ನೀವು ನಿಮಗೆ ಒಂದು ಹೈ ಹಬೀಬಿ ಹೋಟೆಲ್ ಅಂತ ಕಾಣುತ್ತೆ. ಆ ಹೋಟೆಲಿಂದ ಸ್ಟ್ರೇಟ್ ಹಂಗೆ ಬಂದರೆ ನೀವು ನಿಮಗೆ ಗ್ಯಾಲರಿ ಕಾಣುತ್ತೆ. ನಾವು 2 ಗ್ಯಾಲರಿಯಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ, ಒಂದು ಛಾಯಾ ಗ್ಯಾಲರಿ ಮತ್ತು ಭಾಳ ತುಂಬ ಚೆನ್ನಾಗಿದೆ. ಏನು ನಾವು ಆಲ್ಮೋಸ್ಟ್ 2 ಇಯರ್ಸಿಂದ ಮಾಡ್ತಾ ಇದ್ದೀವಿ ಇದು. ಆ್ಯಂಡ್ ಇದು ಫಸ್ಟ್ ಟೈಮ್ ನಾವು ಆಲ್ ವುಮೆನ್ ಆರ್ಟ್ ಎಕ್ಸಿಬಿಷನ್ ಮಾಡ್ತಾ ಇರೋದು. ಮತ್ತು ನಾವು ಅರೌಂಡ್ 27 ಆರ್ಟಿಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಆಲ್ ವುಮೆನ್. ಆ್ಯಂಡ್ ನಮ್ಮ ಎಕ್ಸಿಬಿಷನ್ ನೇಮ್ ಬಂದಾಗ ಹರ್ ಕ್ಯಾನ್ವಸ್ ಅಂತ. ಸೊ ಇಟ್ಸ್ ಆಲ್ ಅಬೌಟ್ ವುಮೆನ್ ಆ್ಯಂಡ್ ದೇರ್ ವಾಯ್ಸ್. ಯಂಗ್ ಅವರು ಇನ್ನರ್ ವಾಯ್ಸ್ ಅವ್ರ ಕ್ಯಾನ್ವಸ್ ಮೇಲೆ ಪೇಪರ್ ಮೇಲೆ ತೋರಿಸ್ತಾ ಇದ್ದಾರೆ. ಅವ್ರ ಕ್ರಿಯೇಟಿವಿಟಿ, ಅವ್ರ ಇಮೋಷನ್ಸ್ ಏನಾಗುತ್ತೆ, ಆರ್ಟಿಸ್ಟ್ ಜಾಸ್ತಿ ಮಾಡೋಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಎಸ್ ಅದು ಕ್ಯಾನ್ವಸ್ ಮೇಲೆ ಅವ್ರ ಇಮೋಷನ್ಸು ಎಲ್ಲ ಅವ್ರು ತೋರಿಸ್ತಾ ಇದ್ದಾರೆ. ಮತ್ತು ಸ್ಪೆಸಿಫಿಕ್ಲಿ ವುಮೆನ್ಸ್ ಮಂತ್ ಅಲ್ವಾ ಇದು, ವುಮೆನ್ಸ್ ಡೇದು, ಅದಕ್ಕೆ ಸ್ಪೆಸಿಫಿಕ್ಲಿ ಅದಕ್ಕೋಸ್ಕರ ಮಾಡ್ತಾ ಇರೋದು ಸರ್. ಇದು ಮಹಿಳಾ ದಿನಾಚರಣೆ ಅಂಗವಾಗಿ ಇಂಟರ್ನ್ಯಾಷನಲ್ ಹಾಂ, ಅದು ಸೆಲೆಬ್ರೇಟ್ ಮಾಡ್ತಾ ಇರೋದು ನಾವು. ಒಟ್ಟು ಎಷ್ಟು ಜನ ಇದ್ದಾರೆ ಸರ್? ಆಲ್ ಬ್ಯಾಂಗ್ಳೂರ್. ಈ ಹಿಂದೆ ಎಲ್ಲರೂ ನೋಡಿದಾಗ ತಾವು ನಮ್ಮ ಹತ್ರ ಡಿಫ್ರೆಂಟ್ ಆರ್ಟಿಸ್ಟ್ ಇದ್ದಾರೆ. ಮತ್ತು ಕಮಿಂಗ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್. ಅವರೆಲ್ಲ ಬೇರೆ ಬೇರೆ ಇಮೋಷನ್ಸಿಂದ ಮಾಡಿದ್ದಾರೆ. ಒನ್ ಆರ್ಟಿಸ್ಟ್ ಇದ್ದಾರೆ, ಅವ್ರ ಅಮ್ಮ ಆರ್ಟಿಸ್ಟು, ಆದರೆ ಅವ್ರಿಗೂ ಪಾಸ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಆ ಇಮೋಷನಿಂದ ಅವ್ರು ಕ್ಯಾರಿ ಫಾರ್ವರ್ಡ್ ಅವ್ರ ಲೆಗಸಿ ತೊಗೊಂಡು ಹೋಗ್ತಾ ಇದ್ದಾರೆ. ಆ ಥರ ಇಮೋಷನ್ಸ್ ಇರುತ್ತೆ ಪೇಂಟಿಂಗ್ ಮಾಡೋಕ್ಕೆ, ಪೇಂಟಿಂಗ್ ಸಬ್ಜೆಕ್ಟ್ ಪಿಕ್ ಮಾಡೋಕ್ಕೆ. ಆ ಥರ ಇಮೋಷನ್ಸ್ ಬೇಸಿಕ್ಲಿ ನಾವು ವುಮೆನ್ಸ್ ಯೂಶ್ವಲಿ ಏನು ಮಾಡ್ತಾರೆ, ತುಂಬ ಇಮೋಷನ್ಸ್ ಇರುತ್ತೆ, ಆದರೆ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಲ್ಲ ಅಲ್ವಾ. ಅದಕ್ಕೆ ನಾವು ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದೀವಿ, ಅದು ಶೇರ್ ಮಾಡೋಕ್ಕೆ ಸರ್. ಎಷ್ಟು ದಿವಸ ನಡೆಯುತ್ತೆ? 29th ಲಾಸ್ಟ್, ಸ್ಟಾರ್ಟಿಂಗ್ ಫ್ರಮ್ 27 to 29. 3 ಡೇಸ್. ಹಾಂ, 3 ಡೇಸ್. ತಾವು ಚಿತ್ರಕಲಾ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ನೆಕ್ಸ್ಟ್ ಈಗ 3 ದಿವಸದಲ್ಲಿ ಬಂದು ತಾವು? ಐ ವುಡ್ ರಿಕ್ವೆಸ್ಟ್ ಎಲ್ಲರೂ ಬನ್ನಿ, ವಿಸಿಟ್ ಮಾಡಿ. ಮತ್ತು ಸಂಡೇ ಸ್ಪೆಸಿಫಿಕ್ಲಿ ಒಂದು ಆರ್ಟ್ ಫೇರು ಐತೆ, ಅದು ಎಲ್ಲ ವುಮೆನ್ ಆಂಟ್ರಪ್ರನರ್ಸೇ ಇರೋದು. ಅದು ಫೇರ್ ಥರ ಐತೆ, ಎಕ್ಸಿಬಿಷನ್ ಮತ್ತು ಫೇರ್ 2. ಟು ವಿಸಿಟ್ ಮಾಡಿ. Quite between. Madam, how many years starting this? I've been painting for 10 years, sir. This is my 3rd time with the Chromatic Confluence. This is a texture art series called In Quiet Between. In Quiet Between. So this is about black and white or the rules of the society, which are like defining good or bad or right or wrong, and then we have to live in that and then find our moments of beauty, so we can live in that in our peace and quiet. So this is like the acceptance where we still live it and find our moments. So I have put women inside a black and white saree to depict that, and the amazing moments we have for ourselves are depicted in gold. And I'm also trying to show that everybody is that. So that's what. Yes, I wanted to show that this can be anybody, so obviously I have to be the first person to show that. So I have given the same version. So this is me, you, or everybody here. So that's about the quiet bit. I'm showcasing some of my artworks from my series, which is called Sit Like a Girl. So here it's an attempt to
challenge the inherited notion of femininity. So I'm trying to address the question of how women occupy space, both physically as well as symbolically. I have tried to use some bold, unfiltered, unposed imagery of women from different strata of the society and tried to establish their quiet resilience and their unapologetic authenticity. So the 5 artworks that I have here, those are named as Unbound, Unwithered, Unposed, Unruled and Untamed. So the medium used is acrylic. And the 6th painting that I have, it is from a series called Typhon Boxes. The painting is named 9 Balconies. Painting first. Each of the stories are just separated by one wall of the balcony, but the stories are so different and they are unaware of each other's reality. This is also in acrylic. Hello, hi. I'm Sujata Rao and I'm a mandala artist, and these are my paintings I have exhibited in Chromatic Confluence per canvas. Ganesha Mandala, Om Mandala ಇದೆ ಇಲ್ಲಿ. ಇದು ಓಂ ಮಂಡಲ. ಇದು ಎಲ್ಲ ಸ್ಟೇನ್ಡ್ ಗ್ಲಾಸ್ ಪ್ಯಾಟರ್ನ್ಸಿಂದ ನಾನು ಇನ್ಸ್ಪಿರೇಷನ್ ತಗೊಂಡು ಚಿತ್ರ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ಸೊ ನಾನು ಕಳೆದ 5 ವರ್ಷದಿಂದ ಮಂಡಲ ಆರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ 3ನೇ ಎಕ್ಸಿಬಿಷನ್ನು. ಸೊ ನೆನಾಸ್ ಅವ್ರ ಜೊತೆಗೆ ಇದು 2ನೇ ಎಕ್ಸಿಬಿಷನ್ನು. ತುಂಬ ಚೆನ್ನಾಗೆಲ್ಲ ಮ್ಯಾನೇಜ್ ಮಾಡ್ತಾರೆ. ಆ್ಯಂಡ್ ಅಟ್ ಟ್ರಕೋಲಿ ಮೆಟ್ರೋ ಆರ್ಟ್ ಸೆಂಟರ್ ಇಟ್ಸ್ ಮೈ ಫಸ್ಟ್ ಎಕ್ಸಿಬಿಷನ್. ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ. ರೆಸ್ಪಾನ್ಸ್ ಚೆನ್ನಾಗಿದೆ. Exhibition with Nainas hai, Chromatic Confluence hai. I mostly do realism hai, animal portraits, and I do commission pet portraits also. This time I have tried still life also. You can see the paintings here, still life. I try to bring the realism in each and every painting. I feel this place is a nice place to exhibit, and this exhibition is full of women artists here. So all 27 artists are women. Same March has been considered as March 8th Women's Day we celebrate. So that is the concept. So the title of the exhibition is Her Canvas. So I think I'm very happy to be a part of this exhibition. Thanks to Nainas and Chromatic Confluence. My name is Shanti Srinivasan. I'm based in Bangalore. I'm an artist who portray my work using acrylic. I express myself through the nature painting, and I use this most of the time. I use this palette knife technique, and I use it because it helps me to show raw and vibrant color of the painting. This is silent. ನಾನು ಬ್ಯಾಂಗ್ಳೂರ್ ಬೇಸ್ಡ್ ಆರ್ಟಿಸ್ಟು. ನಾನು ಸಣ್ಣೋಳಿಂದ ಪೇಂಟಿಂಗ್ ಮಾಡ್ತಾಯಿದ್ದೀನಿ. ಇದು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾನು ಮೋಸ್ಟ್ಲಿ ನನ್ನ ಸಬ್ಜೆಕ್ಟ್ಸು ನೇಚರ್ ಇನ್ಸ್ಪೈರ್ಡ್ ಇರುತ್ತೆ. ಇದು ಈ ಪೇಂಟಿಂಗ್ ನೋಡಿದರೆ ಇದು ನಂದು ವೆರಿ ಸ್ಪೆಷಲ್ ಪೇಂಟಿಂಗ್, ಯಾಕಂದರೆ ಇದು ನನ್ನ ಫಸ್ಟ್ ಆಯಿಲ್ ಪೇಂಟಿಂಗು. 10 ವರ್ಷದ ಹಿಂದೆ ಮಾಡಿರೋದಿದು. ಸೊ ಇಟ್ ಇಸ್ ಬೇಸ್ಡ್ ಆನ್ ಸನ್ಸೆಟ್. ಇದು ಹೆಸರು ಕೊಟ್ಟಿದ್ದು ಬೈ ದ ಲೇಕ್ ಸೈಡ್ ಅಂತ. ಇದರಲ್ಲಿ ನೋಡಿದರೆ ಇದು ಸನ್ಸೆಟ್ ಹೆಂಗೆ ನೀರಲ್ಲಿ ಮುಳುಗುವಂಗೆ, ಇದು ನೀರು ಸನ್ನಿನ ಹೆಂಗೆ ನುಂಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಇದರಲ್ಲಿ. ಸೊ ಅದೇ ಇದನ್ನು ಡಿಪಿಕ್ಟ್ ಮಾಡಿರೋದು. ಇದು Art theme. I'm Manisha, and I do art as a hobby. I am a working professional. I do art as a hobby, and now it has like become a passion. So I do mostly mandala and mandala, Varli, all traditional art forms. I try to put it in paper. And I thank Nainas for giving me this opportunity to exhibit. This is my first exhibition, so I thank her a lot, and it's nice participating in this exhibition. This is first. This is the first time I'm exhibiting my artwork here. But art working from. I've been drawing, but My name is Janani. I'm an artist. I basically work with Indian traditional art and spiritual others. And today here I have displayed related to Shiva. And basically Shiva means it's not only a form for me. I basically do it in a Shiva is for me as a and reconnect with him. So here each painting is done with more emotional, and here I have expressed as a Devi
who gets sing from Shiva. So in Shiva and Parvati, we can make it like both has each power for themselves. Okay, so it's like a union between them, where our thought ends. So here I want to show that we have to be thankful for everything what we have. So this is like a yes, I got everything. I'm happy for what I have. Thank you for that. This is the way I have expressed myself as a Shiva team. Thank you.